ತೆಗೆದುಕೊಂಡು ಈಗಾಗಲೇ ವೈರ್ನ ಒಂದು ಸುರುಳಿಯನ್ನು ನಾನು ಇಲ್ಲಿ ರಚನೆ ಮಾಡ್ಕೊಂಡಿದ್ದದ ವೈರ್ ಸುರುಳಿ ರಚನೆ ಮಾಡ್ಕೊಂಡು ಒಂದು ಕಡೆ ಸೈಡ್ದಾಗ ಒಂದು ಕಡೆ ಬದಿದಾಗ ಪ್ಲಸ್ ಇನ್ನೊಂದು ಕಡೆ ಮೈನಸ್ ಧನ ವಿದ್ಯುತಾಗ್ರ ಮತ್ತು ಋಣ ವಿದ್ಯುತಾಗ್ರವನ್ನು ಇಲ್ಲಿ ನಾವು ಒಂದು ಚಿಕ್ಕ ಬಲ್ಬ್ಗೆ ಜೋಡಣೆಯನ್ನು ಮಾಡ್ಕೊಂಡು ಇದ್ರ ಮಧ್ಯದಾಗ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಅಯಸ್ಕಾಂತವನ್ನು ಹಾಕ್ತಾ ಇದ್ದೀವಿ. ಅಯಸ್ಕಾಂತದ ಹಾಕಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಸುರುಳಿಯ ಮಧ್ಯದಲ್ಲಿ ಮುಂದೆ ಹಿಂದೆ ಮಾಡಿದಾಗ ಸುರುಳಿಯಲ್ಲಿ ಏನಾಗ್ತದೆ ವಿದ್ಯುತ್ತನ್ನು ಹರಿಯುತ್ತದೆ. ಸೊ ಈ ಅಯಸ್ಕಾಂತದಿಂದ ಸುರುಳಿಯಲ್ಲಿ ವಿದ್ಯುತ್ತನ್ನು ಹರಿತಕ್ಕಂಥದ್ದನ್ನು ನಾವು ಈ ಪ್ರಯೋಗದ ಮೂಲಕ ಮಾಡಿ ನೋಡೋದಿದೆ. ಆಗ್ತದೆ ಇಲ್ಲ ನೋಡ್ರಿ, ಆಗ್ಲತ್ತದ ಈಗ ನೋಡಿ ಬರುತ್ತದೆ ವಿದ್ಯುತ್. ಬಟ್ ಒಂದು ಗಮನಿಸ್ರಿ ಮಕ್ಕಳೇ, ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವಾಗ ಮುಂದೆ ಹಿಂದೆ ಆಗ್ಲತ್ತದ ಅವಾಗ ಮಾತ್ರ ವಿದ್ಯುತ್ ಹೋಗು ಬಾ ಮಾಡುತ್ತವೆ. ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಮಧ್ಯದಾಗ ತಂದು ಇಟ್ಟಿವಿ ಅಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ವಿದ್ಯುತ್ ಇಲ್ಲಿ ಬರ್ತಾ ಇಲ್ಲ. ಮೊದಲನೇ ಇದು ಬಹಳ ಸೂಕ್ಷ್ಮ ಅದ. ಅದನ್ನ ಮುಂದೆ ಅಥವಾ ಹಿಂದೆ ಅದು ಸ್ಪೀಡ್ ಆಗಿ ಮಾಡಿದಾಗ ವಿದ್ಯುತ್ ಹರಿತಾ ಇದೆ. ಗಮನಿಸಿರಿ, ಅಂದ್ರ ಅಯಸ್ಕಾಂತವನ್ನ ಸುರುಳಿಯ ಮಧ್ಯದಲ್ಲಿ ಇಟ್ಟಾಗ ವಿದ್ಯುತ್ ಬರೋದಿಲ್ಲ, ಬದಲಾಗಿ ಅದನ್ನ ಚಲನೆಗೆ ಉಂಟು ಮಾಡಬೇಕು. ಆ ಚಲನೆಯಿಂದ ವಿದ್ಯುತ್ ಏನಾಗ್ತದ ಹರಿತದ ಅನ್ನುವಂಥದ್ದು ಈ ಒಂದು ಪ್ರಯೋಗದ ಮೂಲಕ ನಾವು ತಿಳ್ಕೊಳ್ತೀವಿ. ಹೋದ ಪ್ರಯೋಗದ ತದ್ವಿರುದ್ಧವಾದಂತಹ ಈ ಒಂದು ಪ್ರಯೋಗ ಅದ ಮಕ್ಕಳಿಗೆ. ಇದು ಅರ್ಥ ಆಗಿದೆ ಎಲ್ಲರಿಗೆ? ಇಲ್ಲಿ ಏನ್ ಮಾಡ್ತೀವಿ,